ಇವತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಅಥವಾ ಸ್ಥಳೀಯ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗಳಿರ್ಬೋದು, ಅಲ್ಲಿ ಯಾವ ನಿಯಮಾವಳಿಗಳನ್ನ ನಾಗರಿಕ ನಿವೇಶನಗಳ ಹಂಚಿಕೆಗೆ ಮಾಡ್ತಾರೆ, ಅದೇ ಆಧಾರದ ಮೇಲೆ KDBನಲ್ಲೂ ಸಹ ನಾಗರಿಕ ನಿವೇಶನಗಳ ಹಂಚಿಕೆ ಆಗಬೇಕಾಗಿತ್ತು. ಭಾಳ ವರ್ಷಗಳಿಂದ ಅದು ಹಂಚಿಕೆ ಆಗಿಲ್ಲ. ಹಿಂದೆ ಇದ್ದಂಥ BJP ಸರ್ಕಾರದಲ್ಲಿ ಅರ್ಜಿಯನ್ನು ಕರೆದ್ರು, ಅರ್ಜಿಯನ್ನು ಪಡೆದುಕೊಂಡ್ರು, ನಿವೇಶನವನ್ನು ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅವರು ಹಂಚಿಕೆಯನ್ನು ಮಾಡಲಿಲ್ಲ. ಮತ್ತು ಅದೇ ರೀತಿ ಅದು ಮುಂದುವರಿಯಿತು. ಈಗ ಕರ್ನಾಟಕದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಒಂದು ತೀರ್ಮಾನವನ್ನು ತಗೊಂಡು ಈ ಸಂಬಂಧ ಹಂಚಿಕೆ ಮಾಡೋದಕ್ಕೆ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದ್ದಾರೆ. 7/2/24 KDB ವತಿಯಿಂದ ಒಂದು ಅಫಿಷಿಯಲ್ ಮೆಮೊರಂಡಮ್ನವ್ರನ್ನ ಇಶ್ಯೂ ಮಾಡಿದ್ದಾರೆ. ಅಂದರೆ KDB ಮುಖಾಂತರ ಅಫಿಷಿಯಲ್ ಮೆಮೊರಂಡಮ್ನ ಇಶ್ಯೂ ಮಾಡಿ ಈ CA ಸೈಟ್ಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಏನೇನು ನಿಯಮಾವಳಿ ಇದೆ, ಯಾವ ರೀತಿ ಹಂಚಿಕೆ ಆಗುತ್ತೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಇದರಲ್ಲಿ ಸುಮಾರು 7 ನಿಯಮಾವಳಿಗಳನ್ನ ರಚನೆ ಮಾಡಿ ಅದ್ರ ಮೂಲಕ ಅರ್ಜಿಗಳನ್ನ ಕರೆದಿದ್ದಾರೆ. ಮತ್ತು ನೇರ ಯಾರೋ MDನೋ ಅಥವಾ ಮಿನಿಸ್ಟ್ರು ಹಂಚಿಕೆ ಮಾಡೋದಕ್ಕೆ ಬರೋದಿಲ್ಲ. ಈ ಅಫಿಷಿಯಲ್ ಮೆಮೊರಂಡಮ್ ಪ್ರಕಾರ ಅದಕ್ಕೊಂದು ಹೈಪವರ್ ಕಮಿಟಿ ಇರುತ್ತೆ. ಹೈಪವರ್ ಕಮಿಟಿನ ಸನ್ಮಾನ್ಯ ಸಚಿವರು ಪ್ರಿಸೈಡ್ ಮಾಡ್ತಾರೆ. ಮತ್ತು ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿರ್ತಾರೆ. ಮತ್ತು ಅದರಲ್ಲಿ ಬಂದಿರತಕ್ಕಂಥ ಅರ್ಜಿಗಳನ್ನ ಸ್ಕೂಟ್ನಿ ಮಾಡಿ ಅದ್ರ ಮೇಲೆ ಅವರು ಅರ್ಜಿಗಳನ್ನ ವಿಲೇವರಿ ಮಾಡ್ತಾರೆ. ಸಾಮಾನ್ಯವಾಗಿ ಇಂಥ ಅರ್ಜಿಯನ್ನು ಹಾಕಬೇಕಾದ್ರೆ ಮಿಯರ್ ಫೈಲಿಂಗ್ ಆಫ್ ದ ಅಪ್ಲಿಕೇಶನ್ ಇಸ್ ನಾಟ್ ಕ್ರಿಟೇರಿಯಾ ಟು ಗೆಟ್ ದ CA ಸೈಟ್. ಈ ಪ್ರೋಸೆಸ್ಸಲ್ಲಿ ನೀವು ಅರ್ಜಿ ಹಾಕಬೇಕಾದ್ರೆ ಅವ್ರು ನಿಗದಿ ಮಾಡಿರ್ತಕ್ಕಂಥ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ. ಮತ್ತು ಅದರ ಮೇಲೆ ಇಂತಿಷ್ಟು ಹಣವನ್ನು ಹಂಚಿಕೆ ಮಾಡಿದ 30 ದಿನದಲ್ಲಿ ಪಾವತಿ ಮಾಡಬೇಕಾಗತ್ತೆ. ತದನಂತರ ಲೀಸ್ ಕಮ್ ಸೇಲ್ ಕೊಡ್ತಾರೆ. ತದನಂತರ ಅವರು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆದಮೇಲೆ ಅವರಿಗೆ ಪೂರಾ ನಿವೇಶನವನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಒಟ್ಟಾರೆಯಾಗಿ ಏಕಗಂಟಿನಲ್ಲಿ ಸಿಂಗಲ್ ಇನ್ಸ್ಟಾಲ್ಮೆಂಟ್ನಲ್ಲಿ ನಿಗದಿಪಡಿಸಿರ್ತಕ್ಕಂಥ ಹಣವನ್ನು ಪಾವತಿ ಮಾಡಿದ್ರೆ ಮತ್ತು ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಮಾಹಿತಿ ಆದಾದಮೇಲೆ ಸೇಲ್ ಡೀಡ್ ಕೊಡೋದಕ್ಕೂ ಅವಕಾಶ ಇದೆ. ಇದು CA ಸೈಟ್ನಲ್ಲಿ ಇರ್ತಕ್ಕಂಥ ಒಂದು ಪ್ರೋಸೆಸ್ಸು. ಎರಡನೇದು, ಈ ಇದನ್ನು ಅಫಿಷಿಯಲ್ ಮೆಮೊರಂಡಮ್ ಇಶ್ಯೂ ಮಾಡಿದ್ದಾದಮೇಲೆ ಒಂದು ಪೇಪರ್ ನೋಟಿಫಿಕೇಷನ್ ಸಹ KDBಯಿಂದ ಕೊಟ್ಟಿದ್ದಾರೆ. ಸುಮಾರು ಫೆಬ್ರವರಿ ಮೊದಲನೇ ವಾರದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸು ಮತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ KDB ವತಿಯಿಂದ ಅಡ್ವರ್ಟೈಸ್ಮೆಂಟು ಸಹ ಇಶ್ಯೂ ಮಾಡಿದ್ದಾರೆ. ಅಂದರೆ ಈ CA ಸೈಟ್ಗಳಿಗೆ ಯಾರ್ಯಾರು ಅರ್ಜಿ ಹಾಕ್ಬೋದು ಮತ್ತು ಯಾವ ರೀತಿ ಅದಕ್ಕೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ಏನಿದೆ, ಹಣ ಎಷ್ಟು ಪಾವತಿ ಮಾಡಬೇಕು, ಇಷ್ಟು ಮಾಹಿತಿನ ನಿಗದಿಗೊಳಿಸಿ ಮತ್ತು ಅದಕ್ಕೆ ಕೊನೆಯ ದಿನಾಂಕವನ್ನು ಸಹ ನಿಗದಿ ಮಾಡಿ ಪೇಪರ್ ನೋಟಿಫಿಕೇಷನ್ ಸಹ ಇಶ್ಯೂ ಮಾಡಿದ್ದಾರೆ. ಅಡಿಷನ್ ಟು ಪೇಪರ್ ನೋಟಿಫಿಕೇಷನ್ ಅಫಿಷಿಯಲ್ ಅವರ ವೆಬ್ಸೈಟಲ್ಲಿ KDB ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಸಹ ಹಂಚಿಕೆ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಅರ್ಜಿಗಳನ್ನ ಹಾಕ್ಬೋದು ಅಂತೇಳಿ. ಅದರ ಮೇಲೆ ಭಾಳಷ್ಟು ಅರ್ಜಿಗಳು KDBಗೆ CA ಸೈಟು, ಯಾಕೆಂದರೆ ಭಾಳಷ್ಟು BJP ನಾಯಕರು ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಅದನ್ನು ಮತ್ತೆ ನಾನು ಮಾತಾಡ್ತೀನಿ. ಈ ಏನು ಸರ್ಕಾರದ ವತಿಯಿಂದ ಇವರು ಅರ್ಜಿಗಳನ್ನ ಕರೆದ್ರು, ಅದಕ್ಕೆ ಪೂರಕವಾಗಿ ಬೆಂಗಳೂರು ಡಿವಿಷನ್ನಲ್ಲಿ A ಝೋನು, ಝೋನ್ 1, ಝೋನ್ 2, ಝೋನ್ 3 ಅಂತ 3 ಝೋನ್ ಇದೆ. ಒಟ್ಟಾರೆಯಾಗಿ ಬೆಂಗಳೂರಿನ 3 ಝೋನು, ಅದಲ್ಲದೆ 9 ಜಿಲ್ಲಾ ಕೇಂದ್ರಗಳಲ್ಲಿ ಒಟ್ಟು 193 CA ಸೈಟ್ಗಳ ನಿವೇಶನಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ. ಎಕ್ಸ್ಟೆಂಟ್ ಆಫ್ ದ ಲ್ಯಾಂಡ್ ಈಸ್ 377.69 ಎಕರ್ಸ್. ಸುಮಾರು 377 ಎಕರೆ ಪ್ರದೇಶವನ್ನು CA ಸೈಟ್ ಹಂಚಿಕೆ ಮಾಡೋದಕ್ಕೆ ಅರ್ಜಿ ಕರೆದಿರ್ತಕ್ಕಂಥದ್ದು KDBರವರು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 283 ಅರ್ಜಿಗಳು ದಾಖಲಾಗಿದೆ. ಬೆಂಗಳೂರು ಝೋನ್ 1ರಲ್ಲಿ ಸುಮಾರು 67 ಅರ್ಜಿ, ಝೋನ್ 2ರಲ್ಲಿ 11 ಅರ್ಜಿ, ಝೋನ್ 3ರಲ್ಲಿ ಸುಮಾರು 127 ಅರ್ಜಿಗಳು ರಿಕ್ವೈರ್ಡ್ ಅಮೌಂಟ್ ಏನಿದೆ, ಅಂದರೆ ಅರ್ಜಿ ಸಮೇತ ಏನು ಹಣವನ್ನು ಅವರು ಇನಿಷಿಯಲ್ ಡಿಪಾಸಿಟ್ ಏನು ಕಟ್ಟಬೇಕು, ಇದರ ಮೂಲಕ ಅರ್ಜಿಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ಔಟ್ ಆಫ್ 3 ಝೋನು, 1 ಝೋನ್ನಲ್ಲಿ ಸಿದ್ಧಾರ್ಥ ವಿಹಾರ ಕೇಂದ್ರ, ಇದು ಏನು ಟ್ರಸ್ಟ್ ಇದೆ ಅದು ಇವಾಗ ಸ್ಥಾಪನೆ ಆಗಿರ್ತಕ್ಕಂಥ ಟ್ರಸ್ಟ್ ಅಲ್ಲ, ಸುಮಾರು 20 ವರ್ಷಗಳ ಹಳೆ ಟ್ರಸ್ಟ್ ಇದೆ. ಈ ಟ್ರಸ್ಟಿಗೆ ಒಂದು 5 ಎಕರೆ ಜಾಗ ಮಂಜೂರಾಗಿದೆ. ಇದರ ಮೇಲೆ ಸಂಬಂಧಪಟ್ಟಂತೆ BJP ಮಿತ್ರರು ಸನ್ಮಾನ್ಯ ಲೇಯರ್ ಸಿಂಗ್ ಅವರು ಹಲವಾರು ಟ್ವೀಟ್ಗಳು ಮಾಡಿದ್ದಾರೆ. ನಾರಾಯಣಸ್ವಾಮಿರವರು ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಸ್ವಲ್ಪ ಹೊತ್ತಿನ ಮುಂಚೆ ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಿದಂಥ ಪತ್ರಿಕಾಗೋಷ್ಠಿಯನ್ನು ನಾನು ನೋಡಿದೆ. ಭಾಳ ನನಗೆ ಆಶ್ಚರ್ಯ ಆಗಿದ್ದು, ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಮತ್ತು ವೈಯಕ್ತಿಕವಾಗಿ ನನ್ನ ಸ್ನೇಹಿತರಿದ್ದಾರೆ ನಾರಾಯಣಸ್ವಾಮಿರವರು. ಆದರೆ ಅವರಿಗೆ
ನಿವೇಶನ ಯಾವುದು, ಸಿವಿಕ್ ಸೊಸೈಟಿ ಅಂದರೆ ಸಿವಿಕ್ ನಿವೇಶನ, ನಾಗರಿಕ ನಿವೇಶನ ಯಾವುದು ಅಂತೇಳಿ ವ್ಯತ್ಯಾಸ ತಿಳ್ಕೊಂಡಲ್ಲಿ ಹೋದರೆ ಬಹುತೇಕ ಅದರಷ್ಟು ದುರಂತ ಯಾವುದು ಇಲ್ಲ ಅಂತ ನಾನು ಭಾವಿಸ್ತೇನೆ. ಈ ಇರ್ತಕ್ಕಂಥ ಸೆಟ್ಲ್ಡ್ ಲಾ ಏನಿದೆ, ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿರ್ಬೋದು, ಹೈಕೋರ್ಟ್ ಜಡ್ಜ್ಮೆಂಟ್ಗಳಿರ್ಬೋದು, ಅಥವಾ ಸರ್ಕಾರದ ನಿಯಮಾವಳಿಗಳಿರ್ಬೋದು, ಎಲ್ಲೂ ಸಹ ಸಿವಿಕ್ ಸೈಟ್ ನಾಗರಿಕ ನಿವೇಶನಗಳನ್ನ ಹರಾಜು ಮಾಡೋದಕ್ಕೆ ಅವಕಾಶ ಇಲ್ಲ. ಇದನ್ನು ಬಿ ಜೆ ಪಿ ನಾಯಕರು ಬಹುಶಃ ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ಲ ಗೊತ್ತಿದ್ದು ಸಹ ಜನರಿಗೆ ದಾರಿ ತಪ್ಪಿಸೋದಕ್ಕೆ ಹರಾಜು ಹಾಕಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ವ್ಯಕ್ತಿಗತವಾಗಿ ಟೀಕೆ ಮಾಡೋಂಥದ್ದು ನಮ್ಮ ಇಚ್ಛೆ ಅಲ್ಲ. ಆದರೆ ಚಲವಾದಿ ನಾರಾಯಣ ಸ್ವಾಮಿರವರು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಸಿವಿಕ್ ಕಮ್ಯುನಿಟಿ ಸೈಟ್ಗೆ ಮತ್ತು ಸೈಟ್ಗೆ ಅಥವಾ ಇಂಡಸ್ಟ್ರಿಯಲ್ ಸೈಟ್ಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ತಿಳ್ಕೊಳ್ದಲ್ಲೇ ಇದು ಹರಾಜು ಹಾಕಬೇಕಾಗಿತ್ತು. ಯಾವುದೋ ನಿಯಮಾವಳಿ ಇದೆ 23ರಲ್ಲಿ, ಆ ನಿಯಮಾವಳಿ ಪ್ರಕಾರ KDBನಲ್ಲಿ ಹರಾಜು ಮಾಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಹರಾಜು ಇದನ್ನು ಅಲಾಟ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ನಾನು ನಾರಾಯಣ ಸ್ವಾಮಿರವರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಮಿತ್ರರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾವ ಕಾನೂನಿನಲ್ಲೂ ಸಹ CA ಸೈಟ್, ಸಿವಿಕ್ ಕಮ್ಯುನಿಟಿ ಸೈಟನ್ನು ನಾಗರಿಕ ಸೌಲಭ್ಯದ ನಿವೇಶನಗಳನ್ನ ಹರಾಜು ಮಾಡೋದಕ್ಕೆ ಈಗಿರ್ತಕ್ಕಂಥ ಕಾನೂನಲ್ಲಿ ಅವಕಾಶ ಇಲ್ಲ. ಅವರಾಗಲೇ ಮಾತಾಡ್ತಾ ಒಂದು BDAನ ಕೋಟ್ ಮಾಡಿದ್ರು ಚಲವಾದಿ ನಾರಾಯಣ ಸ್ವಾಮಿರವರು. CA ಸೈಟ್ ಅಂತೇಳಿ. CA ಸೈಟ್ ಅಲ್ಲ ಸ್ವಾಮಿ, ಅದು BDAನಲ್ಲಿ BDA ಆ್ಯಕ್ಟ್ಗೆ 83ರಲ್ಲಿ ತಿದ್ದುಪಡಿ ತಂದು ಕಾರ್ನರ್ ಸೈಟ್ ಬೇರೆ, CA ಸೈಟ್ ಬೇರೆ. ಕಾರ್ನರ್ ಸೈಟ್ನ ಅಲಾಟ್ ಮಾಡೋದಕ್ಕೆ ಬರೋದಿಲ್ಲ, ಅದನ್ನು ಹರಾಜು ಮುಖಾಂತರ ವಿಲೇವಾರಿ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು 83ರಲ್ಲಿ BDAಗೆ ಸಂಬಂಧಪಟ್ಟಂಥ ತಿದ್ದುಪಡಿ ಮೂಲಕ. ಅದು ಕಾರ್ನರ್ ಸೈಟು, ನಾಟ್ CA ಸೈಟು. ಪಾಪ BJP ಮಿತ್ರರಿಗೆ CA ಸೈಟ್ ಯಾವುದು, ಕಾರ್ನರ್ ಸೈಟ್ ಯಾವುದು ಅಂತ ವ್ಯತ್ಯಾಸ ಗೊತ್ತಿಲ್ಲದಿದ್ದರೆ ಬಹುಶಃ ಜನನೇ ಅವರಿಗೆ ಮಾಹಿತಿ ಅಥವಾ ಉತ್ತರವನ್ನು ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದು ಭಾಳ ಪ್ರಮುಖವಾಗಿ ಹೇಳಿದ್ದವರು ಪ್ರಿಯಾಂಕಾ ಖರ್ಗೆರವರು ಅಧಿಕಾರದಲ್ಲಿದ್ದಾರೆ, ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಬಿಟ್ಟು ಸೈಟ್ ತೊಗೊಂಬಿಟ್ಟಿದ್ದಾರೆ, ಫೇವರಿಸಮ್ ಆಗಿ ಹೋಗಿದೆ ಅಂತೇಳಿ. ಇಲ್ಲಿ ಕರೆದಿರ್ತಕ್ಕಂಥ ಬಂದಿರ್ತಕ್ಕಂಥ ಅರ್ಜಿಗಳಲ್ಲಿ ನಿಯಮಾವಳಿಗಳ ಮುಖಾಂತರ ಸುಮಾರು 24% ನಿವೇಶನಗಳನ್ನ ದಲಿತ ಸಮುದಾಯಗಳಿಗೆ SC ಇರ್ಬೋದು, ST ಇರ್ಬೋದು ಹಂಚಿಕೆ ಮಾಡಿದ್ದಾರೆ. ಅಂದರೆ ಈ ಸಂಘ ಸಂಸ್ಥೆಗಳು ಏನಿದೆ, SC ST ಸಂಘ ಸಂಸ್ಥೆಗಳು, ಅವಕ್ಕೆ 24% ಹಂಚಿಕೆಯನ್ನು ಮಾಡಿದ್ದಾರೆ. ವೈಯಕ್ತಿಕವಾಗಿ ಅವರೊಂದು ಆರೋಪ ಮಾಡ್ತಾ ಇದ್ರು, ಕೆಲವರು ಯಾರೋ ವೈಯಕ್ತಿಕವಾಗಿ ನಿವೇಶನವನ್ನು ಕೊಟ್ಬಿಟ್ಟಿದ್ದಾರೆ ಸಿವಿಕ್ ಕಮ್ಯುನಿಟಿ ಸೈಟ್ ಅಂತೇಳಿ. ಸಿವಿಕ್ ಕಮ್ಯುನಿಟಿ ಸೈಟು ವ್ಯಕ್ತಿಗತವಾಗಿ ಕೊಡೋದಕ್ಕೆ ಬರೋದಿಲ್ಲ. ಇದೇನಿದ್ರು ಸಂಘ ಸಂಸ್ಥೆಗಳು, ಸೊಸೈಟಿ, ಟ್ರಸ್ಟ್, ಸರ್ಕಾರಿ ಇಲಾಖೆಗಳು, ಸರ್ಕಾರಿ ಅಧೀನದಲ್ಲಿ ಬರ್ತಕ್ಕಂಥ ಯೂನಿವರ್ಸಿಟಿಗಳು ಅಥವಾ ಶಾಲಾ ಕಾಲೇಜುಗಳು, ಅಂಥ ಸಂಸ್ಥೆಗಳಿಗೆ CA ಸೈಟು ಅಲಾಟ್ ಮಾಡೋದಕ್ಕೆ ಅವಕಾಶ ಇದೆ. ಬಿಟ್ಟರೆ ವ್ಯಕ್ತಿಗತವಾಗಿ ಅಲಾಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಸನ್ಮಾನ್ಯ ನಾರಾಯಣ ಸ್ವಾಮಿರವರು ಇದನ್ನು ಮಾಹಿತಿಯನ್ನು ತಗೋಬೇಕಾಗುತ್ತೆ. ಇನ್ನೊಂದು ಭಾಳ ಗೌರವಿತವಾಗಿ ಅವ್ರನ್ನ ಮಾತನ್ನು ಹೇಳೋದು, ಅದನ್ನು ನಾನು ಸ್ವಾಗತ ಮಾಡ್ತೇನೆ. ನಾನು ಸಿದ್ಧಾರ್ಥ ವಿಹಾರ ಕೇಂದ್ರಕ್ಕೆ ಹಂಚಿಕೆ ಆಗಿರ್ತಕ್ಕಂಥ ನಿವೇಶನ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ, ಅಥವಾ ಆ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಸಹ ನಾನು ಪ್ರಶ್ನೆ ಮಾಡಲ್ಲ. ಆದರೆ ಅವರು ಮಂತ್ರಿಯಾಗಿ ಅಧಿಕಾರವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇದನ್ನು ಹಂಚಿಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅದು ಸಂಪೂರ್ಣ ತಪ್ಪು ಮಾಹಿತಿ. ನಾನು ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿರವರಿಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋದಕ್ಕೆ ನಾನು ಸಲಹೆಯನ್ನು ಕೊಡ್ತೇನೆ. ದಯಮಾಡಿ ಯಾವತ್ತೂ ಸಹ ಸಂಘ ಸಂಸ್ಥೆಗಳಿರಲಿ, ಟ್ರಸ್ಟ್ಗಳಿರಲಿ, ಅವು ಖಾಸಗಿ ವ್ಯಕ್ತಿಗಳಿಗೆ ಸಮೀಕರಣ ಆಗೋದಿಲ್ಲ ಅಥವಾ ಖಾಸಗಿ ವ್ಯಕ್ತಿಗಳು ಆಗೋದಿಲ್ಲ. ಉದಾಹರಣೆಗೆ ಇನ್ಕ್ಲೂಡಿಂಗ್ ಚಲವಾದಿ ನಾರಾಯಣ ಸ್ವಾಮಿ, ಬಹುತೇಕ ಪಾಪ ಅವರೇನೋ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮೈಸೂರಿನ ಇನ್ಫೋಸಿಸ್ ಅಕ್ಕಪಕ್ಕ ಎಲ್ಲೋ ಅವರು ಸಹ ಒಂದು ಕೈಗಾರಿಕಾ ನಿವೇಶನವನ್ನು ಪಡ್ಕೊಂಡಿದ್ದಾರೆ. ಮಂಡ್ಯದ ಬೂದನ್ಗೆರೆ ಹತ್ರನೋ ಇನ್ನೊಂದು ನಿವೇಶನವನ್ನು, ಕೈಗಾರಿಕಾ ನಿವೇಶನ ಪಡ್ಕೊಂಡಿದ್ದಾರೆ ಅನ್ನೋದು ಒಂದು ನಮಗೆ ಮಾಹಿತಿ ಇದೆ. ಮತ್ತು ನನಗೆ ಇರ್ತಕ್ಕಂಥ ಸ್ನೇಹಿತರು ಕೊಟ್ಟಂಥ ಮಾಹಿತಿ, ಇದೇ ಮಲ್ಲಿಕಾರ್ಜುನ್ ಖರ್ಗೆರವರ ಸಹಾಯ ಅಥವಾ ಪ್ರಭಾವದ ಮೂಲಕನೇ ಇವರು ಸಹ ಆ ಕೈಗಾರಿಕಾ ನಿವೇಶನಗಳನ್ನ ಆವತ್ತಿನ ಕಾಲಕ್ಕೆ ಪಡ್ಕೊಂಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಇದೆ. ಇರಲಿ, ಅದು ತಪ್ಪಲ್ಲ. ಅವ್ರು ಕೈಗಾರಿಕೆ ಮಾಡ್ತಾ ಇದ್ರೆ ಅಥವಾ ಕೈಗಾರಿಕೋದ್ಯಮಿಯಾಗಿ ನಿವೇಶನ ಪಡ್ಕೊಂಡಿದ್ರೆ ತಪ್ಪಲ್ಲ. ನಾನು ಏನಕ್ಕೆ ಮಾತನ್ನು ಹೇಳಿದೆ, ವ್ಯಕ್ತಿಗತವಾಗಿ ನೀವು ಟೀಕೆ ಮಾಡೋದಕ್ಕೆ ಮುಂಚೆ ಮಾಹಿತಿಯನ್ನು ಪಡ್ಕೊಂಡು ಟೀಕೆ ಮಾಡಿ. ಕೈಗಾರಿಕಾ ಅಥವಾ ಇಂಡಸ್ಟ್ರಿಯಲ್ KDBನಲ್ಲಿ ಇಂಡಸ್ಟ್ರಿಯಲ್ ಸೈಟ್ ಅಲಾಟ್ಮೆಂಟ್ಗೆ ಇರ್ತಕ್ಕಂತಹ ನೀತಿ ನಿಯಮಗಳು ಬೇರೆ, CA ಸೈಟ್ ಹಂಚಿಕೆಗೆ ಇರ್ತಕ್ಕಂಥ ನಿಯಮಗಳು ಬೇರೆ. ವಾಣಿಜ್ಯ ನಿವೇಶನಗಳು ಆದಂಥ ಸಂದರ್ಭದಲ್ಲಿ KIDB ಇರ್ಬೋದು, BDA ಇರ್ಬೋದು ಅಥವಾ ಮತ್ತೊಂದಿರ್ಬೋದು, ಅವರು ಹರಾಜು ಹಾಕೋದಕ್ಕೆ ಅವಕಾಶ ಇದೆ. ಆದರೆ CA ಸೈಟ್ ಹರಾಜು ಹಾಕೋದಕ್ಕೆ ಅವಕಾಶ ಇಲ್ಲ. ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿರವರು ಸಹ ಅಖಿಲ ಭಾರತ ರೈಲ್ವೆ ಗ್ರಾಹಕರ ವೇದಿಕೆಯ ಅಧ್ಯಕ್ಷರಾಗಿದ್ದರು.
ಅಂದರೆ ಒಂದು ಕ್ಯಾಬಿನೆಟ್ ಸಚಿವ ಸ್ಥಾನದ ಸಮಾನ ಅಂತರುವಂಥ ಒಂದು ಅಧಿಕಾರವನ್ನು ಪಡ್ಕೊಂಡಿದ್ರು. ಯಾರಿಂದ ಅಧಿಕಾರವನ್ನು ಪಡ್ಕೊಂಡಿದ್ರು? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರ ಒಂದು ಶಿಫಾರಸಿನ ಮೂಲಕ. ಅವಾಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಂತಹ ಒಂದು ರಾಜಕೀಯ ಅಧಿಕಾರವನ್ನು ಕಾಂಗ್ರೆಸ್